ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥರ್ಟನ್ ಇದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ಉಡಿಸ್ಬೇಕು ಸಿಂಪಲ್ಲಾಗಿ ಬಿಗಿನರ್ಸ್ಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಯಾವುದೇ ರೀತಿ ಸ್ಟ್ಯಾಂಡ್ ಬೇಡ, ಆಮೇಲೆ ಬಿಂದಿಗೆ ಎರಡೆರಡು ಬೇಕು, ಆ ಥರ ಏನೂ ಇಲ್ಲ. ಆರಾಮಾಗಿ ಈಸಿಯಾಗಿ ನೀವು ದೇವರ ಮನೆಯಲ್ಲಿ ನೀವು ಯಾವ ರೀತಿ ಸೀರೆ ಉಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದೀನಿ ನೋಡ್ಬೋದು. ಸೊ ಇದನ್ನು ಸೆಲ್ಫಿ ತೊಗೊಂಡಿದ್ದೀನಿ, ಅದಕ್ಕೆ ಈ ಥರ ಉಲ್ಟಾ ಬಂದಿದೆ. ಸೊ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನೆಲ್ಲ ಹಬ್ಬ ಮಾಡಾಯಿತು ಲಾಸ್ಟ್ ವೀಕು. ಯಾರೆಲ್ಲ ಈ ವಾರ ಮಾಡ್ತಾ ಇದ್ದೀರಾ, ಸೊ ಮಾಡಬೇಕು ಅಂತಂದರೆ ಡೆಫಿನೆಟಾಗಿ ಈ ವಿಡಿಯೋ ವಾಚ್ ಮಾಡಿ. ತುಂಬ ಈಸಿಯಾಗಿ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ, ಬೇಗನೆ ಫಿನಿಶ್ ಆಗುತ್ತೆ. ನಿಮಗೆ ಇದರಲ್ಲೇ ಟೈಮ್ ತಗೊಳುತ್ತಲ್ವಾ, ಸೊ ಅದಕ್ಕೆ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಬನ್ನಿ ನೋಡೋಣ. ಸೊ ಫಸ್ಟಿಗೆ ಈ ರೀತಿ ನೋಡಿ ಬ್ಲೌಸ್ ಪೀಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೀರೆಯಲ್ಲಿ ಬಂದಿರುತ್ತಲ್ಲ ಬ್ಲೌಸು, ಸೊ ನಾನು ಅದನ್ನೇ ಕಟ್ ಮಾಡಿ ಯೂಸ್ ಮಾಡ್ತೀನಿ. ಸೊ ಅದನ್ನು ನೋಡಿ ಈ ರೀತಿ ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು, ನೀವು ಯಾವ ಸೀರೆ ಉಡ್ಸ್ತೀರೋ ಅದ್ರದ್ದು ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಫಸ್ಟ್ ಈ ರೀತಿ ನಾವು ಪೇಪರ್ ಹಾಕಿ ಒಳಗಡೆ ಪೇಪರ್ ಹಾಕಿ ರೋಲ್ ಮಾಡ್ಕೋಬೇಕು. ಎಂಡಿಂಗ್ಸಲ್ಲಿ ಈ ಕಡೆ ಎಂಡು ಮತ್ತು ಆ ಕಡೆ ಎಂಡಲ್ಲಿ ಎಂಡಿಂಗ್ ಬ್ಲೌಸ್ ಎಂಡಿರುತ್ತಲ್ಲ, ಸೊ ಅಲ್ಲಿ ಆ ಥರ ಪೇಪರಲ್ಲಿ ಸುತ್ತಬಿಟ್ಟು ನೋಡಿ ಈ ರೀತಿ ತೋರಿಸ್ತಾ ಇದೀವಿ ನೋಡ್ಬೋದು. ಸೊ ಎಡ್ಜಸಲ್ಲಿ ಸೊ ನೋಡಿ ಈ ಕಡೆ ಒಂದು ಆ ಕಡೆ ಒಂದು, ಅದು ಪೇಪರಲ್ಲಿ ಹಾಕಿ ರೋಲ್ ಮಾಡಿ ಸುತ್ಕೋಬೇಕಾಗುತ್ತೆ. ಸೊ ಸೆಂಟ್ರಲ್ಲಿ ಏನು ಪೇಪರ್ ಹಾಕ್ಬಾರ್ದು. ಆಮೇಲೆ ಈ ಥರ ನಿಲ್ಲಿಸಿಟ್ರೆ ನಿಮಗೆ ಅದು ಕೈ ಥರ ಆಗುತ್ತೆ, ನಿಮಗೆ ದೇವರಿಗೆ ಅದು ಕೈ ಮಾಡೋದು. ಓಕೆನಾ. ಸೊ ಈ ರೀತಿ ಪೇಪರ್ ಕ್ಲಿಪ್ಸನ್ನು ನೀವು ಯೂಸ್ ಮಾಡ್ಬೋದು. ಒಳಗಡೆ ನಾನು ನ್ಯೂಸ್ ಪೇಪರು ಅಥವಾ ಯಾವುದೋ ಒಂದು ಪೇಪರ್ ಹಾಕಿ ರೋಲ್ ಮಾಡಿದ್ದೀನಿ. ಅದು ಸ್ಟಿಫಾಗಿರಬೇಕಲ್ವ, ಅದು ಕೈ ಬರೋಕ್ಕೆ ನಿಮಗೆ ಶೇಪು. ಅದಕ್ಕೆ ಈ ರೀತಿ ಪ್ಲೀಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೋಡ್ಬೋದು ಸ್ಯಾರಿದು ಡಬಲ್ ಫೋಲ್ಡ್ ಮಾಡಿದ್ದೀನಿ ನಾನು. ಓಕೆ, ಡಬಲ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಈ ರೀತಿ ಚಿಕ್ಕದಾಗಿ ಪ್ಲೀಟ್ ಇಟ್ಕೊಂಡು ನಿಮಗೆ ಒಂದು ಸ್ವಲ್ಪ ಸಪೋರ್ಟಿಗೆ ಕ್ಲಿಪ್ ಹಾಕ್ಕೋಬೋದು. ನಾನಿಲ್ಲಿ ಪೇಪರ್ ಕ್ಲಿಪ್ಸ್ ಅಂದರೆ ಕ್ರಾಫ್ಟಿಗೆಲ್ಲ ಯೂಸ್ ಮಾಡ್ತಾರಲ್ವ, ಸೊ ಆ ಥರ ಕ್ಲಿಪ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಸೊ ಪಿನ್ ಯಾವುದೂ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಸೊ ಈ ಥರ ನೋಡಿ, ಈ ಥರ ನೋಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಪಲ್ಲು ಪಾರ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ದೂರವರೆಗೂ ನಿಮ್ಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ನೋಡ್ಕೊಂಡು ಪಲ್ಲುನು ರೆಡಿ ಮಾಡಿ ಇಟ್ಕೊಂಡು ಈ ಥರ ನಾನು ಇದು ಗುಂಡ್ ಪಿನ್ ಅಂದರೆ ಬಾಲ್ ಪಾಯಿಂಟ್ ಪಿನ್ ಅಂತ ಹೇಳ್ತೀವಿ, ಪರ್ಲಿರುತ್ತೆ ಅದಕ್ಕೆ, ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಸ್ಟಿಫಾಗಿ ಅದನ್ನು ಪಿನ್ ಹಾಕಿದ್ದೀನಿ. ಈ ಥರ ಮಂದಾಸನ ಅಂತ ಹೇಳ್ತೀವಲ್ಲ, ಏನು ಹೇಳ್ತೀರಾ ನೀವು. ಸೊ ದೇವ್ರನ್ನ ಇಡೋಕ್ಕೆ ನಾನು ಡೈಲಿ ಇದೇ ಯೂಸ್ ಮಾಡೋದು. ಸೊ ಅದ್ರ ಮೇಲೇ ನಾನು ಈ ಥರ ರಂಗೋಲಿ ಎಲ್ಲ ಹಾಕಿ, ಸೊ ಈ ಥರ ನೋಡಿ ನಾವು ಆಗಲೇ ಪ್ಲೀಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಪ್ಲೀಟ್ಸ್ ಎಲ್ಲ ಮಾಡಿದ್ವಲ್ಲ, ಅದನ್ನು ನಾನು ಈ ಥರ ಇಟ್ಬಿಡ್ತೀನಿ. ಓಕೆ, ಸೊ ಈ ಥರನೇ ಇಟ್ಬಿಟ್ಟು ನಾನು ನೀಟಾಗಿ ಸೆಟ್ ಮಾಡ್ತೀನಿ. ಬ್ಯಾಕ್ ಸೈಡೆಲ್ಲ ನೀಟಾಗಿ ಅದು ಕುತ್ಕೋಬೇಕು. ಸೊ ಆ ಥರ ಸೆಟ್ ಮಾಡ್ತೀನಿ. ಅದಾದಮೇಲೆ ತಟ್ಟೆ ಇಡ್ತೀನಿ ನಾನು. ಸೊ ತಟ್ಟೆ ಇಟ್ಬಿಟ್ಟು ತಟ್ಟೆನಲ್ಲಿ ಅಕ್ಕಿ ನಿಮ್ಗೆ ಯಾವ ರೀತಿ ಅದು ಆ ಥರ, ಇದು ಬೆಳ್ಳಿ ತಟ್ಟೆ ಇಟ್ಟಿದ್ದೀನಿ ನಾನು. ನಿಮ್ಗೆ ಯಾವ್ದು ಇದೆಯೋ ಅದು ಇಟ್ಕೊಳ್ಳಿ. ಈ ಥರ ದೊಡ್ಡ ತಟ್ಟೆನೇ ಯೂಸ್ ಮಾಡಿ ಆದಷ್ಟು, ಸೊ ಸ್ಪೇಸ್ ಸಿಗುತ್ತಲ್ವ. ಸೊ ಅದಕ್ಕೇ ಇದಾದಮೇಲೆ ಇದು ತುಂಬ ವೆರಿ ಇಂಪಾರ್ಟೆಂಟ್, ಕಳ್ಸೋಕ್ಕೆ ತುಂಬ ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ತೀನಿ. ನೋಡಿ ಈ ಥರ ಹ್ಯಾಂಗರ್ ಸಿಗುತ್ತಲ್ಲ, ಎಸ್ಪೆಷಲಿ ಅಲ್ಯೂಮಿನಿಯಂ ಹ್ಯಾಂಗರ್ ಅಂತಲೇ ಕೇಳಿ, ಅದು ಸಿಗುತ್ತೆ ನಿಮಗೆ. ಈಸಿಯಾಗಿ ಈ ಥರ ಶೇಪಲ್ಲಿ ನೀವು ಮಾಡಿಕೊಂಡು ಬೆಂಡ್ ಮಾಡ್ಕೊಳ್ಳಿ. ಈ ಥರ ಶೇಪ್ ರೆಡಿ ಮಾಡಿ ಇಟ್ಕೊಳ್ಳಿ. ಇದು ನಾನು ಯಾವ ರೀತಿ ಹಾಕಿದ್ದೀನೋ ಈ ಥರ ಚಂಬಿಗೆ ಆ ಥರ ಹಾಕ್ಕೊಳ್ಳಿ, ಅಂದರೆ ಕಳ್ಸೋಕ್ಕೆ ಈ ಥರ. ಓಕೆನಾ. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡಿ. ನಾನು ಇಲ್ಲಿ ಬೆಳ್ಳಿದೇ ಯೂಸ್ ಮಾಡಿದ್ದೀನಿ. ಸೊ ಈ ರೀತಿ ಈ ಥರ ನೋಡಿ ತಟ್ಟೆ ಮಾಡಿರ್ತೀರಲ್ಲ, ಸೊ ತಟ್ಟೆ ಇಟ್ಟಾದಮೇಲೆ ಅದ್ರ ಮೇಲೆ ಈ ರೀತಿ ನಾನು ಕಳಶ ಇಡ್ತೀನಿ. ನಾನು ಯಾವ ರೀತಿ ಉಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಸಿಂಪಲ್, ಇದು ಬಿಗಿನರ್ಸ್ ಆಗಿದ್ರೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ವಿಡಿಯೋ. ಸೊ ನಿಮ್ಗಂತೂ ಡೆಫಿನೆಟಾಗಿ ಯೂಸ್ ಆಗುತ್ತೆ. ಈ ವಾರ ಯಾರೆಲ್ಲ ಹಬ್ಬ ಮಾಡ್ತಾ ಇದ್ದೀರಲ್ಲ, ಡೆಫಿನೆಟಾಗಿ ವಾಚ್ ಮಾಡಿ. ತುಂಬಾ ಬೇಗ ಈ ವಿಡಿಯೋ ನೋಡಿಬಿಟ್ಟು ಬೇಗನೆ ನೀವು ಹಬ್ಬನೂ ನೀವು ಮಾಡ್ಬೋದು, ಟೈಮ್ ಸೇವ್ ಆಗುತ್ತೆ. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಇದು ಹ್ಯಾಂಡ್ಸ್ ಮಾಡೋಕ್ಕೆ, ದೇವರಿಗೆ ಕೈ ಮಾಡೋಕ್ಕೆ ಅದು ಬ್ಯಾಕ್ ಸೈಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಈ ಥರ ಯು ಶೇಪ್ ಬಂದಿರೋದು ಮುಂದೆ. ಆಮೇಲೆ ಬ್ಯಾಕ್ ಸೈಡ್ ನೋಡಿ ಈ ಥರ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿ, ಅಂದರೆ ಎಲಾಸ್ಟಿಕ್ ರಬ್ಬರ್ ಬ್ಯಾಂಡ್ ಬರುತ್ತಲ್ವ, ನಾವು ಜಡೆಗೆ ಹಾಕ್ಕೊತೀವಲ್ಲ, ಆ ಥರ ಹೊಸದು ಯೂಸ್ ಮಾಡಿ. ಸೊ ಅದನ್ನು ಹಾಕಿ ಫಿಕ್ಸ್ ಮಾಡ್ಕೊಂಬಿಡಿ, ಅವಾಗ ಏನೂ ಆಗಲ್ಲ. ನೋಡಿ ಸಿಂಪಲ್ಲು ಈ ಥರ ಯು ಶೇಪ್ ಬಂದಿರೋದು ಈ ಥರ ಬಿಂದಿಗೆಗೆ ಅಥವಾ ಈ ಥರ ಚಂಬಿಗೆ ಹಾಕ್ಕೊಂಡ್ರೆ ಅದು ನೀಟಾಗಿ ಫಿಕ್ಸ್ ಆಗಿಬಿಡುತ್ತೆ. ನಿಮಗೆ ಎಲ್ಲೂ ಏನೂ ಅಲ್ಲಾಡಲ್ಲ, ಏನೂ ಇಲ್ಲ, ಸ್ಟಿಫಾಗಿ ಕೂತಿರುತ್ತೆ. ಅದು ಸ್ಟ್ರೇಟಾಗಿತ್ತಲ್ವ, ಹಿಂದೆ ತೋರಿಸ್ದೆ ನೋಡಿ ಈ ಥರ. ಇದು ನಿಮಗೆ ಹ್ಯಾಂಡ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ನೋಡಿ ಈ ಥರ ಆಗಲೇ ಹೇಳಿದ್ನಲ್ವ, ಈ ಥರ ಕಳಶ ಎಲ್ಲ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಅಲ್ಲಿ ತೋರಿಸಿದ್ನಲ್ವ ಹಿಂದೆ ನಾನು ಹ್ಯಾಂಗರ್ ಶೇಪಲ್ಲಿ ಮಾಡಿರೋದು. ಸೊ ಅದಕ್ಕೆ ನಾವು ಫಿಕ್ಸ್ ಮಾಡಿಕೊಂಡು ಈ ರೀತಿ ನಾನು ಫಿಕ್ಸ್ ಮಾಡಿ ಆಮೇಲೆ ಬಳೆ ಎಲ್ಲ ಹಾಕಿ ಇದು ಮಾಡ್ತೀನಿ. ನಾನು ಈ ರೀತಿಯೇ ಹ್ಯಾಂಡ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಳ್ಳೋದು. ನಿಮಗೆ ಆಗಲೇ ತೋರಿಸಿದ್ನಲ್ವ, ಸೊ ತೋರಿಸ್ತೀನಿ ರೀ ನೋಡಿ ಈ ಥರ. ಓಕೆ, ನಾನು ಆ್ಯಕ್ಚುಲಿ ಏನು ಅಂದರೆ ಈ ವಿಡಿಯೋ ರಿಮೂವ್ ಮಾಡ್ತಾ ಇದ್ದೆ, ಅಂದರೆ ದೇವ್ರದೆಲ್ಲ ತೆಗಿತಾ ಇದ್ದೆ, ಅವಾಗ ನೆನಪಾಯಿತು, ಅದಕ್ಕೆ ವಿಡಿಯೋ ಮಾಡೋಣ ಅಂತೇಳಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಮಾಡಿದೆ. ನೋಡಿ ಈ ರೀತಿ ಈ ಥರ
ಸ್ಟ್ರೈಟಾಗಿ ಮಾಡಿದ್ವಲ್ಲ ಆಗಲೇ ಶೇಪು, ಅದನ್ನು ಈ ರೀತಿ ಬ್ಲೌಸ್ ಪೀಸ್ನ ಇಟ್ಟು ಬ್ಯಾಕ್ ಸೈಡು ಸೊ ಈ ಥರ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ವ ಅಲ್ಲಿ ಆಗಲೇ ತೋರಿಸ್ನಲ್ಲ ಬ್ಲೌಸ್ ಪೀಸದು, ಅದನ್ನಿಟ್ಟು ಈ ಥರ ನಾವು ಮಾಡಬೇಕಾಗುತ್ತೆ. ಗ್ರಿಪ್ಪಾಗಿ ನಿಮಗೆ ಇರುತ್ತೆ. ಈಗ ನಾನು ಅಂದರೆ ಇದು ಮುಖವಾಡ, ದೇವರಿಗೆ ಮುಖವಾಡ ಅಂತೀವಲ್ಲ, ಬೆಳ್ಳಿ ಮುಖವಾಡನ ನಾನು ಯಾವ ರೀತಿ ಫಿಕ್ಸ್ ಮಾಡ್ಕೋತೀನಿ, ನಿಮ್ಗೆ ಯಾವುದೇ ರೀತಿ ಅಲ್ಲಾಡಬಾರ್ದು, ಅದು ಬೆಂಡಾಗ್ಬಿಡುತ್ತೆ ಕೆಲವೊಂದು ಸತಿ ಅಂತಾರಲ್ಲ, ಮುಂದಕ್ಕೆ ಬೆಂಡಾಗ್ಬಿಡುತ್ತೆ, ಫೇಸ್ ಕರೆಕ್ಟಾಗಿ ಕಾಣಿಸಲ್ಲ ಅಂತಾರೆ. ಈ ರೀತಿ ಥ್ರೆಡ್ ಯೂಸ್ ಮಾಡ್ಕೊಳ್ಳಿ, ಗಟ್ಟಿ ದಾರ ಸಿಗುತ್ತೆ ನಿಮಗೆ, ಅಥವಾ ಪೈಪಿಂಗ್ ಥ್ರೆಡ್ ಸಿಗುತ್ತೆ ನೀವೇನಾದರೂ ಸ್ಟಿಚಿಂಗ್ ಮಾಡ್ತಾಯಿದ್ರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಡಬಲ್ ಥ್ರೆಡ್ ಹಾಕ್ಕೊಳ್ಳಿ, ಎರಡೆಳೆ ದಾರ ಹಾಕ್ಕೊಂಡು ಈ ಥರ ಫಿಕ್ಸ್ ಮಾಡಿಕೊಂಡು ಎಲ್ಲ ಸೇರಿಸಿ ಈ ಥರ ನೋಡಿ, ಈ ಥರ ಕಳ್ಸಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು. ಈ ಥರ ಕಳ್ಸಕ್ಕೆ ಇಟ್ಟರೆ ನೋಡಿ ಎಲ್ಲೂ ಏನೂ ಬೆಂಡಾಗಲ್ಲ, ಮುಂದೆ ಏನೋ ಅದು ಫ್ರಂಟಲ್ಲಿ ಇರಲ್ಲ, ಅಂದರೆ ಕರೆಕ್ಟಾಗಿರುತ್ತೆ. ಅದು ದೇವರು ಚೆನ್ನಾಗಿ ಕಾಣಿಸುತ್ತೆ, ನಿಮ್ಮ ಫೇಸ್ ಅನ್ನೋದು ಕರೆಕ್ಟಾಗಿರುತ್ತೆ, ಎಲ್ಲೂ ಬೆಂಡ್ ಆದಂಗೆ ಏನೂ ಇರಲ್ಲ, ಕರೆಕ್ಟಾಗಿ ನಿಮಗೆ ಸ್ಟ್ರೈಟಾಗೇ ಇರುತ್ತೆ. ಸೊ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಆಯ್ತಲ್ವಾ. ಸೊ ನೋಡಿ ಈ ರೀತಿ ನಾನು ಕಳ್ಸಕ್ಕೆ ನೋಡಿ ಈ ಥರ ತೆಂಗಿನಕಾಯಿ ಇರುತ್ತಲ್ವ, ಅದು ಹಿಂದುಗಡೆ ಜಸ್ಟ್ ಫಿಕ್ಸ್ ಮಾಡಿರೋದು ಅಷ್ಟೇ, ಬೇರೆ ಏನಿಲ್ಲ. ಈ ಥ್ರೆಡ್ಡನ್ನು ಕಟ್ಕೊಂಡ್ರೆ ತುಂಬಾ ಈಸಿ. ನೋಡಿ ಈ ಥರ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ನೀವು ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ನೀವು ಮಾಡ್ಬೋದು. ಸೊ ಓಕೆ, ಸೊ ನೋಡ್ತಾ ಇದ್ದೀರಲ್ವ, ಇದೊಂದು ನೋಡಿ ಪ್ರಭಾವಳಿ ಆ ಥರ ಏನೋ ಅಂತಿರಲ್ಲ ನೀವು, ಸೊ ಆ ಥರ ಇದು ನಾನೇನು ಐಡಿಯಾ ಮಾಡಿದ್ದೀನಿ ನೋಡಿ. ಈ ಥರ ಆ್ಯಕ್ಚುಲಿ ದೀಪಾವಳಿ ಹಬ್ಬಕ್ಕೆಲ್ಲ ಈ ಥರ ಸಿಗುತ್ತಲ್ವ, ಮಧ್ಯದಲ್ಲಿ ನಿಮಗೆ ಕ್ಯಾಂಡಲ್ ಇಟ್ಟು ಯೂಸ್ ಮಾಡೋದು. ಇದು ಆ್ಯಕ್ಚುಲಿ ಗಿಫ್ಟಿಂಗ್ ಬಂದಿತ್ತು. ನಾನೇನು ಮಾಡಿದೆ, ಒಂದನ್ನು ಯೂಸ್ ಮಾಡಿಕೊಂಡು ಈ ಥರ ನಿಮಗೆ ಸ್ಟೋನ್ ಎಲ್ಲ ಬಂದಿತ್ತು, ಅಂದರೆ ಬೀಡ್ಸ್ ಗ್ಲಿಟರ್ ಆಗ್ತಾಯಿತ್ತು. ನಾನು ಈ ಥರ ತೆಂಗಿನಕಾಯಿ ಹಿಂದೆ ಇಡೋಕ್ಕೆ ಯೂಸ್ ಆಗುತ್ತೆ ಅಂತೇಳಿ, ಅದು ವೈಟ್ ಬೇರೆ ಇತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಯೂಸ್ ಮಾಡಿದ್ದೀನಿ. ನೋಡಿ ನನ್ನ ಟ್ರಿಕ್ ಯಾವ ಥರ ಇದೆ ಅಂತ ನೋಡಿ, ನನ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನೇ ಓನಾಗಿ ಐಡಿಯಾ ಮಾಡಿದ್ದು. ಆ ಮಧ್ಯದಲ್ಲಿ ನಾನು ಹೂವು ಇಡ್ತೀನಿ, ಕ್ಯಾಂಡಲ್ ಇಟ್ಟು ಆ್ಯಕ್ಚುಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ಇದು ಡೆಕೋರೇಟ್ ಮಾಡೋದು. ಸೊ ನಾನೇನು ಮಾಡ್ತೀನಿ, ಅದು ಮಧ್ಯದಲ್ಲಿ ನಾನು ಇವಾಗ ಹೂವು ಇಟ್ಬಿಟ್ಟು ನಾನು ಹಿಂದ್ಗಡೆ ದೇವರಿಗೆ ಈ ಥರ ಮುಖವಾಡ ಇಡ್ತೀವಲ್ವ, ಸೊ ಹಿಂದ್ಗಡೆ ಕಿರೀಟ ಥರ ಇರುತ್ತೆ, ಅಥವಾ ಏನಾದರೂ ಅನ್ಬೋದು ನೀವು, ಪ್ರಭಾವಳಿ ಆ ಥರ ಅಂತೀವಲ್ವ, ಇದು ಸ್ಟೋನ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಸೊ ವೈಟ್ ಇರೋದ್ರಿಂದ ನಿಮ್ಗೆ ಹೈಲೈಟ್ ಆಗುತ್ತೆ. ಆಮೇಲೆ ನೋಡಿ ಈ ಥರ ಮತ್ತಿನ್ನೇನು ದಾರ ಕಟ್ಟೋದು ಏನೂ ಇಲ್ಲ, ಆಲ್ರೆಡಿ ನಾವು ಮುಖವಾಡ ಇಟ್ಟಿರ್ತೀವಲ್ವ, ಸೊ ಜಸ್ಟ್ ಈ ಥರ ಫಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು, ಸುಮ್ಮನೆ ಹಿಂಗಿಟ್ರೆ ಆಯಿತು. ನೋಡಿ ಏನೂ ಇಲ್ಲ, ಏನೂ ಕಷ್ಟಪಡೋದು ಏನೂ ಇಲ್ಲ, ಜಸ್ಟ್ ಫಿಕ್ಸ್ ಆಗಿಬಿಡುತ್ತೆ. ಅಲ್ಲಿ ಗ್ಯಾಪಲ್ಲಿ ನೀವು ಹೂವು ಇಟ್ಟರೆ ಆಯಿತು, ಕಂಪ್ಲೀಟ್ ಆಗಿಬಿಡುತ್ತೆ. ಈ ಥರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡ್ಬೋದು, ನಾನು ಮುಖವಾಡನ ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಈ ಥರ ಕುಂಕುಮ ಇಟ್ಬಿಟ್ಟು, ಅರ್ಶಿನ ಇಟ್ಬಿಟ್ಟು, ಈ ಥರ ಓಲೆ ನಿಮ್ಗೆ ಯಾವ್ದು ಬೇಕೋ ಹೋಲ್ ಇರುತ್ತೆ ಹಾಕ್ಬಿಟ್ಟು, ಈ ಥರ ಮಾಂಗಲ್ಯ ಸರ ಇರುತ್ತಲ್ಲ ದೇವ್ರಿಗೆ ಅಂತ ತೊಗೊಂಡಿರೋದು, ಸೊ ಅದನ್ನು ಹಾಕ್ಬಿಟ್ಟು ಸಿಂಪಲಾಗಿ ಐಲೈನರ್ ಬರುತ್ತಲ್ವ, ಅಥವಾ ನಿಮಗೆ ಅದರಲ್ಲಿ ನಿಮಗೆ ಈ ಥರ ಸಿಂಪಲಾಗಿ ಅದೆಲ್ಲ ಕಣ್ಣಲ್ಲಿ ಬರ್ಬಿಟ್ರೆ ಆಯಿತು. ತುಂಬ ಓವರಾಗೆಲ್ಲ ಬರಿಬೇಡಿ, ಯಾಕಂದರೆ ಅದು ಬೆಳ್ಳಿದು ನಿಮಗೆ ಹೈಲೈಟ್ ಆಗಲ್ಲ. ತುಂಬ ಎಲ್ಲ ಓವರಾಗೆಲ್ಲ ಡೆಕೋರೇಟ್ ಮಾಡಬೇಡಿ. ನಾನು ಈ ಥರನೇ ಸಿಂಪಲಾಗಿ ಮಾಡೋದು. ಅದು ಐಲೈನರ್ ಅಥವಾ ಪೆನ್ಸಿಲ್ ಬರುತ್ತಲ್ಲ, ಸೊ ಬ್ಲ್ಯಾಕ್ ಕಲರು ಐಬ್ರೋಸ್ಗೆಲ್ಲ ನಾವು ಮಾಡ್ಕೋತೀವಲ್ಲ, ಅದನ್ನು ಹೊಸ ತಂದಿಟ್ಕೊಳ್ಳಿ ದೇವ್ರಿಗಂತಾನೆ, ಆ ಥರ ಮಾಡಿ. ನೋಡಿ ಈ ರೀತಿ ನಾನು ಕಳಶ ಇಟ್ಬಿಟ್ಟು ಸೀರೆ ಯಾವ ರೀತಿ ಅಂತ ಹೇಳಿದ್ನಲ್ವ, ಸೊ ಈ ಥರ ನೋಡಿ ಪಲ್ಲು ಪ್ಲೀಟ್ಸ್ ಅನ್ನೋದು ಆಗಲೇ ತೋರಿಸಿದ್ನಲ್ವ ಸ್ವಲ್ಪ, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಪಲ್ಲು ಪ್ಲೀಟ್ಸ್ ಅನ್ನೋದು ಈ ರೀತಿ ನೋಡಿ ನಾನು ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಪರ್ಲ್ ಪಿನ್ ಅಂತ ಹೇಳ್ತೀವಿ, ಸೊ ಇದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ, ಸೊ ದಟ್ ಚೆನ್ನಾಗೂ ಕಾಣಿಸಿದೆ. ಈ ಥರ ಫ್ರಂಟ್ ಬಂದಿರುತ್ತೆ, ಇದು ಪಲ್ಲು ಪ್ಲೀಟ್ಸ್ ಅಂತ ಹೇಳಿದ್ನಲ್ವ. ಸೊ ಪಲ್ಲು ಪ್ಲೀಟ್ಸನ್ನು ನಾನು ಈ ರೀತಿ ನೋಡಿ ಕಳ್ಸಿದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಫಸ್ಟು ತಟ್ಟೆ ಇಟ್ಟಾಯ್ತಲ್ವ, ಆಮೇಲೆ ಕೈಯೆಲ್ಲ ಮಾಡಾಯ್ತಲ್ವ, ಅದಾದಮೇಲೆ ನೋಡಿ ಆ ಕೈ ಮಾಡಿರೋ ಹಿಂಭಾಗದಿಂದ ನಾನು ಸೀರೆ ತೊಗೊಂಬಂದು, ಇದು ಪಲ್ಲು ಪಾರ್ಟು ಎಕ್ಸ್ಟ್ರಾ ಇರುತ್ತಲ್ವ, ರೈಟ್ ಸೈಡ್ಗಿರುತ್ತೆ. ನಾವು ನೋಡಿ ಈ ಕಡೆ ರೈಟ್ ಸೈಡ್ ಕಾಣಿಸ್ತಾ ಇರುತ್ತೆ, ಅದನ್ನು ಈ ಥರ ಒಂದು ಸುತ್ತುತ್ತೀನಿ, ಕಳ್ಸದ ಹಿಂದೆ ಕಡೆ ಸುತ್ತುತ್ತೀನಿ. ಓಕೆ, ಸೊ ಕಳ್ಸದ ಹಿಂದೆ ಕಡೆ ಸುತ್ತಬಿಟ್ಟು, ಆಮೇಲೆ ರಿಮೈನಿಂಗ್ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನಿಮಗೆ ಪಲ್ಲುನ ಅಡ್ಜಸ್ಟ್ ಮಾಡಿ ಇಟ್ಕೋಬೋದು. ಫ್ರಂಟ್ ಸೈಡ್ ಇಟ್ಕೊಂಡ್ಬಿಟ್ಟು ಈ ರೀತಿ ನೀವು ನೋಡಿ, ನಾನು ಮತ್ತೆ ರಿಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ ಥರ ನೀವು ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಸೀರೆ ಅನ್ನೋದು ತುಂಬಾ ಈಸಿಯಾಗಿ ಉಡಿಸ್ಬೋದು ದೇವರಿಗೆ. ಆಮೇಲೆ ಆಗಲೇ ತೋರಿಸಿದ್ನಲ್ವ, ಇದು ಕಿರೀಟ ಅಲ್ಲ ಸಾರಿ, ಇದು ಪ್ರಭಾವಳಿ, ಆಮೇಲೆ ಮುಖವಾಡ ದೇವರಿಗೆ, ಅದೆಲ್ಲ ನೆಕ್ಸ್ಟ್ ನೀವು ಫಿಕ್ಸ್ ಮಾಡ್ಬೋದು. ಆಮೇಲೆ ಬಳೆ ಎಲ್ಲ ಹಾಕಿ ಎಲ್ಲ ಮಾಡ್ಬೋದು. ಆ್ಯಕ್ಚುಲಿ ನಾನು ಇದು ರಿಮೂವ್ ಮಾಡಬೇಕಾದ್ರೆ ಜಸ್ಟ್ ಒಂದು ಥಾಟ್ ಬಂತು, ಅಂದರೆ ಐಡಿಯಾ ಬಂತು ನಿಮ್ಮ. ಆಮೇಲೆ ನೋಡಿ ಈ ಥರ ಕೈ ಮಾಡಿರ್ತೀನಲ್ಲ, ಅದಕ್ಕೆಲ್ಲ ಬಳೆ ಹಾಕೋದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ, ಹಾಗೆ ರಿಮೂವ್ ಮಾಡೋ ಬದಲು ಇಲ್ಲ ನಿಮಗೂ ಶೇರ್ ಮಾಡೋಣ, ನಾನು ಈ ಥರ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿದ್ದೀನಲ್ವಾ, ಯಾರಿಗಾದ್ರೂ ಬಿಗಿನರ್ಸ್ಗಿದ್ರೇನು ತುಂಬಾ ಯೂಸ್ ಆಗುತ್ತೆ ಅಂತೇಳಿ. ಬಿಗಿನರ್ಸ್ ಯಾರಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಸಿಂಪಲಾಗಿ ಈ ರೀತಿ ನೋಡಿ, ಮನೇಲೇ ಒಂದು ಕಳಶ ಇದ್ದರೆ ಸಾಕು ಚಿಕ್ಕದು. ಸೊ ಅದಕ್ಕೆ ಯಾವುದೇ ರೀತಿ ಬಿನ್ಗೆ ಬೇಡ, ಅಂದರೆ ನಿಮಗೆ ಸ್ಟ್ಯಾಂಡ್ ಅಂತೆ ಸಿಕ್ಕಾಪಟ್ಟೆ ಏನೇನೋ ಐಟಮ್ಸ್ ಎಲ್ಲ ಯೂಸ್ ಮಾಡ್ತಿರಲ್ವ, ಆ ಥರ ಏನೂ ಬೇಡ ಇನ್ವೆಸ್ಟ್ಮೆಂಟು. ಸೊ ಜಸ್ಟ್ ಈ ಥರ ಇಟ್ಕೊಂಡ್ರೆ ಆಯಿತು. ಹ್ಯಾಂಗರ್ ಇಟ್ಕೊಂಡು ಅದನ್ನು ಯಾವ ಥರ ಬೆಂಡ್ ಮಾಡಿಬಿಟ್ಟು ಶೇಪ್ ಅಂತ ನಿಮಗೆ ಅದು ಹೇಳಿದ್ನಲ್ಲ, ಅದು ಟ್ರೈ ಮಾಡಿ. ಓಕೆ, ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಹ್ಯಾಂಗರ್ ಟಿಪ್ಪನ್ನ ಅದು ವರ್ಕ್ ಆಗುತ್ತೆ, ಮಾಡಿ ಟ್ರೈ ನೋಡಿ. ಈ ಥರ ಸೈಡಲ್ಲಿ ಇರುತ್ತಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಸೊ ಈ ಥರ ನೀವೆಲ್ಲ ಇಟ್ಟಾದ್ಮೇಲೆ ನೋಡಿ ರೈಟ್ ಸೈಡ್ಗೆ ಈ ಥರ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ವ, ಅಂದರೆ ಪಲ್ಲು ಪಾರ್ಟ್ ಎಕ್ಸ್ಟ್ರಾ ಇರುತ್ತೆ. ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಿಮಗೆ ಇಲ್ಲಿ ತೋರಿಸ್ತಾರೆ. ಈ ಥರ ಹ್ಯಾಂಡ್ಸ್ ಎಲ್ಲ ಫಿಕ್ಸ್ ಮಾಡಲ್ಲ ಆದಮೇಲೆ ಆಗಲೇ ಹೇಳಿದ್ನಲ್ವ, ಈ ಥರ ನಿಲ್ಲಿಸಿಟ್ಬಿಡಿ. ಸೊ ನೋಡಿ ಈ ಥರ ಪೇಪರ್ ಇದಿರುತ್ತಲ್ವ, ಈ ಥರ ನಿಲ್ಲಿಸಿಟ್ಬಿಟ್ಟು, ಸೊ ನೀವು ಆಮೇಲೆ ಈ ಥರ ಪಲ್ಲು ಪಾರ್ಟ್ ಎಲ್ಲ ನೀವು ರೆಡಿ ಮಾಡಿಕೊಂಡು ಎಲ್ಲ ಮಾಡ್ಬೋದು. ಸೊ ಆಗಲೇ ಹೇಳಿದ್ನಲ್ವ, ಆ ಥರ ರೆಡಿ ಮಾಡ್ಕೊಳ್ಳಿ. ಹೇಗನ್ಸು
ಅಂತೇಳಿ ವಿಡಿಯೋ. ಸೊ ನೋಡಿ ಫೈನಲಾಗಿ ಈ ಥರ ದೇವ್ರ ಮನೇಲೆ ಈ ರೀತಿ ನೀವು ಆರಾಮಾಗಿ ಸೀರೆನ ಉಡಿಸಿ ಡೆಕೋರೇಟ್ ಮಾಡ್ಬೋದು. ನೀವು ವರಮಹಾಲಕ್ಷ್ಮಿ ಹಬ್ಬನ ಈ ರೀತಿ ನೀವು ಸೆಲೆಬ್ರೇಟ್ ಮಾಡಿ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವ, ಯಾವುದೇ ರೀತಿ ಟೆನ್ಷನ್ ಇಲ್ಲ, ಏನೂ ಇಲ್ಲ. ಸೊ ನೋಡಿದ್ರಲ್ವ, ಯಾವುದೇ ರೀತಿ ಸ್ಟ್ಯಾಂಡ್ ಇಲ್ಲ, ಏನಿಲ್ಲ, ಎಷ್ಟು ಈಸಿಯಾಗಿ ಸೀರೆ ಉಡಿಸ್ಬೋದು ಅಂತ. ಸೊ ನೀವು ಡೆಫಿನೆಟಾಗಿ ಟ್ರೈ ಮಾಡಿ ಒಂದ್ಸತಿ. ಈ ವಾರ ಹಬ್ಬ ಇದೆಯಲ್ವಾ, ಎಲ್ಲರೂ ಈ ವಾರ ಯಾರೆಲ್ಲ ಹಬ್ಬ ಮಾಡ್ತಾಯಿದ್ದೀರೋ, ಸೊ ಈ ವಾರ ಕೊನೆ ಅಲ್ವಾ, ಸೊ ಅದಕ್ಕೆ ಆದಷ್ಟು ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಿ ನೀವು ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಾರ ಮಾಡ್ತೀರಲ್ವ, ಸೊ ಅವ್ರಿಗೆಲ್ಲ ವಿಶಸ್ ತಿಳಿಸ್ತಾ ಇದ್ದೀನಿ. ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಸೊ ಹಾಗೆ ಐಪ್ ಅಂತ ಬಟನ್ ಇದೆ, ಪಾಯಿಂಟ್ಸ್ ಕೊಡಿ. ಸೊ ಹೇಗಾಯ್ತು ವೀಡಿಯೋ ಅಂತೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.